ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಸೋಮವಾರ. ಟೈಮ್ ಬೆಳಗ್ಗೆ ಒಂದು 6:30 ಆಗಿತ್ತು ನಾವು ಎದ್ದೊಳ್ಬೇಕಾದ್ರೆ. ಇವತ್ತು ನಮ್ಮ ಗುಂಡ ಕೂಡ ಬೇಗ ಎದ್ದಿದ್ದ. ಅಟ್ಲೀಸ್ಟ್ ಇವತ್ತಾದ್ರೂ ಬೇಗ ಹೋಗೋಣ ಮನೆಗೆ ಅಂದ್ಕೊಂಡ್ರೆ ಮಳೆ ನೈಟ್ ಫುಲ್ಲು ಮಳೆ ಬಂತು. ಮತ್ತು ಬೆಳಗ್ಗೆ ಆದರೂ ಬಿಡುತ್ತೆ ಅಂದ್ಕೊಂಡ್ರು, ಬೆಳಗ್ಗೆ ಜಾವದವರೆಗೂ ಮಳೆ ಬರ್ತಾನೇ ಇತ್ತು. ಇನ್ನು ವೆದರ್ ಅಂತೂ ಹೇಳೋದಕ್ಕಾಗೋದಿಲ್ಲ. ಈ ಕಡೆ ಸೈಡು ಫುಲ್ಲು ಚಳಿ, ಗಾಳಿ ಅಂತೂ ಸಖತ್ತು ಗಾಳಿ ಬರ್ತಾ ಇರುತ್ತೆ. ಇನ್ನು ಅಷ್ಟೊತ್ತಲ್ಲೇ ಮಗುನ ಕಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ನೋಡೋಣ, ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ. ಮಳೆ ಬಂದಾಗಂತೂ ವೆದರ್ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಇನ್ನು ನಮ್ಮ ಗುಂಡ ಎದ್ದ ತಕ್ಷಣ ಅವ್ರ ಪಪ್ಪನ ಜೊತೆ ಆಟ ಆಡ್ಕೊತಾ ಇದ್ದಾನೆ. ಎದ್ದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ, ಅಳೋದಿಲ್ಲ, ಏನೂ ಇಲ್ಲ. ಏನಾದರೂ ಆಟ ಸಾಮಾನಿದ್ದರೆ ಆರಾಮಾಗಿ ಆಟ ಆಡ್ಕೊಂಡು ಇದ್ದುಬಿಡ್ತಾನೆ. ನೋಡ್ತಾ ಇರ್ಬೋದು, ಎದ್ದ ತಕ್ಷಣ ಅವ್ರ ಪಪ್ಪನ ಮೇಲೆ ಕೂತ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಮಾತುಗಳೆಲ್ಲ ಮಾತಾಡ್ಕೊಂಡು ಆಟಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಹೋಗೋಣ ಅಂತಂದರೆ ಮಳೆ ಬೇರೆ ಇಟ್ಕೊಂಡ್ಬಿಟ್ಟಿದೆ. ಇನ್ನು ಹೋಗೋದಕ್ಕೂ ಆಗೋದಿಲ್ಲ. ಅಲ್ಲಿ ಹೊರಗಡೆ ಟೇಲ್ಸ್ ಥರ ಇದೆ ಅಲ್ವಾ, ಮಳೆ ಬಂದ್ರಂತೂ ಸಖತ್ತು ಅದು ಜಾರುತ್ತೆ, ಕಾಲಿಡೋದಕ್ಕೆ ಭಯ ಆಗುತ್ತೆ. ಅದಕ್ಕೋಸ್ಕರ ಹೊರಗಡೆ ಬಿಡೋದಿಲ್ಲ ನಾವು, ಇಲ್ಲೇ ಸ್ವಲ್ಪ ಒಳಗಡೆನೇ ಇಟ್ಕೊಂಡ್ಬಿಡ್ತೀವಿ ಆಟ ಆಡಿಸ್ಕೊಂಡು. ಆಮೇಲೆ ಸ್ವಲ್ಪ ಕಮ್ಮಿ ಆದಮೇಲೆ ಅದು ಫುಲ್ ಗಾಳಿಗೆಲ್ಲ ಹಂಗೆ ಡ್ರೈ ಆಗಿಬಿಡುತ್ತೆ. ಅದು ಕ್ಲೀನಾಗಿ ಒಣಗಿಬಿಡುತ್ತೆ. ಅವಾಗ ಆರಾಮ್ಸೆ ಓಡಾಡ್ಬೋದು. ಇನ್ನು ಏನು ಬೆಡ್ಶೀಟ್ ಏನು ತೆಗ್ದಾಕಿರಲಿಲ್ಲ, ಮತ್ತು ಕಸ ಕೂಡ ಗುಡಿಸಿರಲಿಲ್ಲ. ಇನ್ನು ಮಳೆ ಕಡಿಮೆ ಆದಮೇಲೆ ನೆಕ್ಸ್ಟ್ ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆದ್ವಿ. ಅಂತೂ ಇಂತೂ ತುಂಬ ಲೇಟ್ ಆಯಿತು ಮಳೆ ಎಲ್ಲ ಬಿಡೋಷ್ಟೊತ್ತಿಗೆ. ಆದರೂ ಕೂಡ ಇನ್ನೂ ಬಿಟ್ಟಿರಲಿಲ್ಲ. ಇನ್ನು ಮನೆಗೆ ಬಂದ್ವಿ. ಬಂದ ತಕ್ಷಣ ಇನ್ನು ಇಲ್ಲಿ ಅಷ್ಟೇ, ತೋಟದಲ್ಲಿ ಹೆಂಗೋ ಇರ್ಬೋದು, ಇಲ್ಲಿ ಅಂತೂ ಇರೋದಕ್ಕಾಗೋದಿಲ್ಲ ಮನೆಯಲ್ಲಿ. ಇನ್ನು ಎಲ್ಲ ಫುಲ್ಲು ಸೋರುತ್ತೆ, ಚಪ್ಪರ ಎಲ್ಲ ಹೊರಗಡೆ. ಕಾಲಿಡೋದಕ್ಕೂ ಕೂಡ ಜಾಗಿರಲ್ಲ, ಅಷ್ಟು ಸೋರ್ತಾ ಇರುತ್ತೆ. ಕೂತ್ಕೊಂಡ್ರೆ ಇಲ್ಲೇ ಕೂತ್ಕೋಬೇಕು, ಇಲ್ಲಾಂದರೆ ಎಲ್ಲೂ ಜಾಗ ಇಲ್ಲ. ಇನ್ನು ಒಳಗೆ ದೊಡ್ಡ ಮನೆಗೆ ಹೋಗೋಣ ಅಂತಂದರೆ ಅಲ್ಲಿ ಇನ್ನೂ ಭಯ, ಒಳಗೆ ಹೋಗೋದಕ್ಕೆ ಆಗೋದಿಲ್ಲ. ಇದ್ದರೆ ಇಲ್ಲಿ ಮಂಚದ ಮೇಲೆ ಇರಬೇಕು, ಇಲ್ಲ ನಮ್ಮ ಪವಿತ್ರರೆಲ್ಲ ಕೂತ್ಕೊಂಡಿದ್ದಾರಲ್ಲ ಅಲ್ಲಿರಬೇಕು ಅಷ್ಟೇ, ಇಲ್ಲ ಅಡುಗೆ ಮನೇಲಿ ಇರಬೇಕು. ಅದು ಬಿಟ್ಟರಂತೂ ಇನ್ನೆಲ್ಲೂ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಯೋಷಿತದು ಬರ್ಡೇ ಫ್ರಾಕ್ ಇತ್ತಲ್ಲ, ಅದು ಎತ್ತಿಡೋಣ ಅಂತೇಳ್ಬಿಟ್ಟು ಅಲ್ಲೇ ಇಟ್ಟಿದ್ಲು. ಮತ್ತು ನೋಡ್ತಾ ಇದ್ದೀನಿ, ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅವಳು ಸರಿಯಾಗಿ ಅವತ್ತು ರೆಡಿ ಆಗಿರಲಿಲ್ಲ. ಇಲ್ಲಿ ನೋಡಿ, ಮಳೆ ಅಂದರೆ ಸಖತ್ತು ಮಳೆ ಬರ್ತಾನೆ ಇತ್ತು. ಎಷ್ಟು ಇದು ಮಾಡಿದ್ರು ಕೂಡ ನಿಲ್ಲೇ ಇಲ್ಲ. ಇನ್ನು ಊಟ ಕೂಡ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಬಾಕ್ಸ್ಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕಟ್ಬಿಟ್ಟು, ಬಟ್ಟೆ ಜಾಸ್ತಿ ಇದ್ದವು, ಬಟ್ಟೆ ಆದರೂ ಒಕ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ನಾನು ಹಂಗೆ ವಾಪಸ್ ಬಂದೆ ತೋಟಕ್ಕೆ. ಬಟ್ಟೆ ಎಲ್ಲ ತೊಗೊಂಡು ಮಕ್ಕಳದು ಮತ್ತು ನಮ್ಮದು ಕೂಡ ಜಾಸ್ತಿ ಇತ್ತು, ಎಲ್ಲ ತೊಗೊಂಡು ಬಂದೆ ಹೋಗೋಣ ಅಂತೇಳ್ಬಿಟ್ಟು. 1-2 ಬಕೆಟ್ ತುಂಬ ಇತ್ತು ಬಟ್ಟೆ. ಅಂದರೆ ಜಾಸ್ತಿ ಏನು ಕೊಳೆ ಆಗಿರಲಿಲ್ಲ, ಬೇಗ ಒಗಿಬೋದು ಅಂತೇಳ್ಬಿಟ್ಟು ತೊಗೊಂಬಂದೆ. ನಾವು ಬರಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಮಳೆ ಕಡಿಮೆ ಆಗಿತ್ತು. ಬಿಡುತ್ತೆ ಇದು ಅಂತೇಳ್ಬಿಟ್ಟು ಬಂದರೆ ಒಂದು ಸ್ವಲ್ಪದಷ್ಟೇ ಬಿಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಆಯಿತು. ಇನ್ನು ಜಡಿ ಹಿಡ್ಕೊಂತು ಅಂದರೆ ಇನ್ನು ಬಟ್ಟೆ ಕೂಡ ಒಣಗಿರಲಿಲ್ಲ, ಅಷ್ಟು ಇದಾಗ್ಬಿಡ್ತು. ಇನ್ನು ಎಲ್ಲ ತೊಗೊಂಡು ಬಂದ್ವಿ. ಇದು ಬಂದರೆ ಕೆಳಗಡೆ, ಇಲ್ಲಿ ಫಸ್ಟಿಗೆ ಓನರ ಅವರಿದ್ದರು ಮನೆ, ಇವಾಗ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರಲ್ವ, ಅದರಲ್ಲಿ ಏನೂ ಕೂಡ ಐಟಮ್ ಇಲ್ಲ, ಎಲ್ಲ ತೊಗೊಂಡೋಗಿದ್ದಾರೆ ಅವರು. ಇನ್ನು ಆವಾಗವಾಗ ನಮ್ಮ ಮನೆಯವರು ಸ್ವಲ್ಪ ಅದನ್ನೆಲ್ಲ ಬಾಗಿಲು ತೆಗಿತಾ ಇರ್ತಾರೆ. ತೆಗೆದ್ಬಿಟ್ಟು ಏನಾನ ಐಟಮ್ ಇಟ್ಟಿರ್ತಾರಲ್ವ ಅಂತ ಇದು ಮಾಡ್ತಾ ಇರ್ತಾರೆ ಅಷ್ಟೇ. ಇನ್ನು ಮೇಲ್ಗಡೆ ಒಂದು ರೂಮ್ ಇದೆ ಅಲ್ವಾ, ಅದರಲ್ಲಿ ನಾವು ಇರ್ತೀವಿ. ಹಂಗೆ ಯಾವಾಗಾದರೂ ಊರಿಂದ ಬಂದಾಗ ಮಾತ್ರ ಅಲ್ಲಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ಅಷ್ಟೇ. ಇನ್ನು ಡೇ ಫುಲ್ಲೂ ಒಲೆಯೆಲ್ಲ ಸುತ್ತಾಡ್ತಾ ಇರ್ತೀವಿ. ಅಲ್ಲಿ ಶೆಡ್ ಇದೆ ಅಲ್ವಾ, ಅಲ್ಲಿ ಕೂಡ ಹಸುಗಳು, ಕುರಿ ಎಲ್ಲ ಇದೆ ಅಲ್ವಾ, ಅಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಇನ್ನು ಅದಕ್ಕೋಸ್ಕರ ನಾವು ಅಲ್ಲೇ ಬಟ್ಟೆ ಒಗಿತಾ ಇದ್ದೆ ಯಾವಾಗಲೂ ಕೂಡ ಮನೆ ಹತ್ರನೇ. ಇನ್ನು ಇವತ್ತು ಬಂದು ಇಲ್ಲಿ ಬಂದಿದ್ದೀನಿ ಶೆಡ್ ಹತ್ರ. ಇಲ್ಲಿ ಪೈಪು ಚೆನ್ನಾಗಿತ್ತು, ನೀರಿನ ವ್ಯವಸ್ಥೆ ಚೆನ್ನಾಗಾಗಿತ್ತು. ಅಲ್ಲಿ ಪೈಪು ಇರಲಿಲ್ಲ, ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು. ಮತ್ತು ಅಲ್ಲಿಂದ ನಲ್ಲಿಯಿಂದ ನೀರು ತೊಗೊಂಬಂದು ಒಗೆಯೋದಕ್ಕೆ, ಅದಕ್ಕೆ ಬಂದೆ. ಪೈಪ್ ತೊಗೊಂಡೋಗೋಣ ಅಂತ ಬಂದಮೇಲೆ ಹೆಂಗೋ ಬಂಡೆ ಕಾಣಿಸ್ತು. ಇದು ಮುಂಚೆ ಓನರ್ ಆಂಟಿ ಇತ್ತಲ್ವ, ಅವ್ರು ಈ ಕಡೆ ಇನ್ನೊಂದು ಶೆಡ್ ಇದೆ. ಫಸ್ಟಿಗೆ ಮನೆ ಕಟ್ಟೋಕ್ಕಿಂತ ಮುಂಚೆ ಅವರು ಇಲ್ಲೇ ಅದರಲ್ಲೇ ಇದ್ದಿದ್ದು. ಆವಾಗ ಹಾಕ್ಸ್ಕೊಂಡಿದ್ರಂತೆ ಈ ಬಂಡೆನ ಬಟ್ಟೆ ಒಗೆಯೋದಕ್ಕೆ. ತುಂಬ ಚೆನ್ನಾಗಿತ್ತು ಬಂಡೆ ಮಾತ್ರ. ನಂಗೆ ನೋಡಿದ ತಕ್ಷಣ ಸದ್ಯ ಇಲ್ಲೇ ಬಿಡು ಅಂತೇಳ್ಬಿಟ್ಟು, ಹೆಂಗೋ ತೆಂಗಿನ ಮರ ಕೂಡ ಅಡ್ಡ ಇತ್ತು. ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಹನಿ ಬರ್ತಾ ಇತ್ತು. ಆದರೂ ಕೂಡ ಗರಿ ಅಡ್ಡ ಇತ್ತಲ್ಲ, ನನ್ನ ತಲೆ ನೆನೀತಾ ಇರಲಿಲ್ಲ, ಅಷ್ಟೊಂದೇನು ಅನ್ನಿಸ್ತಾ ಇರಲಿಲ್ಲ. ಒಗೆಯೋಣ ಚೆನ್ನಾಗಿದೆ ಬಂಡೆ ಅಂತೇಳ್ಬಿಟ್ಟು ಇನ್ನು ಎಲ್ಲ ನೆನೆಸ್ಬಿಟ್ಟು ಇಲ್ಲೇ ತೊಗೊಂಬಂದು ಎಲ್ಲ ಒಗಿತಾ ಇದ್ದೀನಿ.
ಫುಲ್ಲು ಡಬಲ್ ಕೆಲಸ ಆಯಿತು ನನಗೆ. ಅಲ್ಲೆಲ್ಲ ನೆನೆಸಿಟ್ಟಿದ್ದೆ ಮನೆ ಹತ್ರ, ಮತ್ತು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದೆ. ಹಂಗೆ ಸ್ವಲ್ಪ ರಿಸ್ಕ್ ಆಯಿತು, ಆದರೂ ಪರವಾಗಿಲ್ಲ. ನೀರೊಂದು ಬರ್ತಾಯಿದೆ ಅಲ್ವಾ, ಬಂಡೆ ಕೂಡ ಚೆನ್ನಾಗಿದೆ, ಎಷ್ಟೊತ್ತು ಒಗ್ದಾಕ್ಬೇಕಂತ ಹೇಳ್ಬಿಟ್ಟು ಇನ್ನು ತೊಗೊಬಂದು ಇಲ್ಲೇ ಒಗಿತಾ ಇದ್ದೀನಿ. ಇನ್ನು ನಮ್ಮ ಗುಂಡ ನಮ್ಮ ಮನೆಯವರು ಅಲ್ಲಿ ಒಳಗಡೆ ಆಟ ಇದ್ದಾರೆ. ಇನ್ನು ನಾನು ಹೊರಗಡೆ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ. ಹಿಂಗೆ ಒಂದು ಸತಿ ಅಂತೂ ತುಂಬ ಇದು ಜಾಸ್ತಿ ಬಟ್ಟೆ ಇದ್ದಾಗ ಮಳೆಗಿನ ಇಟ್ಕೊಂಬಿಟ್ರಂತೂ ತುಂಬ ಕಷ್ಟ ಆಗಿಬಿಡುತ್ತೆ. ಒಣಗ್ಸೋದೇ ಒಂದು ದೊಡ್ಡ ಇದಾಗುತ್ತೆ. ಒಣಗಲಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ಒಣಗಿಸ್ಬೇಕು ಅಂದರೆ ಬಿಸಿಲಿರೋದಿಲ್ಲ. ಇನ್ನು ಮಕ್ಕಳಿರೋ ಮನೇಲಂತೂ ಕಂಪಲ್ಸರಿ ಭಾಳ ಬಟ್ಟೆ ಬೇಕೇ ಬೇಕು. ಡೈಲಿ ಏನಿಲ್ಲ ಅಂದರೂ ಕೂಡ ನಮ್ಮ ಯೋಷಿತ್ ಅಂತೂ ಇನ್ನು ಪಾಸ್ ಮಾಡ್ಕೊತಾ ಇರ್ತಾಳಲ್ವ, ತುಂಬ ಚೇಂಜ್ ಮಾಡ್ತಾ ಇರ್ತಾಳೆ. ಮತ್ತು ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ, ಮತ್ತು ಬೀಳೋದು ಎದ್ದೇಳೋದು ಅದೆಲ್ಲ ಕೂಡ ಇರುತ್ತೆ. ಫುಲ್ಲು ಗೊಬ್ಬೆ ಬಿಡಿಸ್ಕೊಂಬಿಡ್ತಿರ್ತಾಳಮ್ಮ ಅವಳು. ಅದಕ್ಕೋಸ್ಕರ ಅವಳಿಗಾದರೂ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಬಟ್ಟೆ ಜಾಸ್ತಿ ಬೇಕಲ್ವ. ಜಾಸ್ತಿ ಬಟ್ಟೆ ಇದ್ದೇ ಇರ್ತವೆ. ಈ ಥರ ಮಳೆ ಇಟ್ಕೊಂಬಿಟ್ರಂತೂ ಮಕ್ಳ ಬಟ್ಟೆ ಅಂತೂ ಒಗೆಯೋದಕ್ಕೆ ಆಗೋದಿಲ್ಲ, ಒಣಗೋದು ಇಲ್ಲ, ಆ ಥರ ಆಗುತ್ತೆ. ಇನ್ನು ಅದಕ್ಕೆ ಬೇಗ ಹೋಗ್ಬಿಡೋಣ, ನೋಡೋಣ. ಅಟ್ಲೀಸ್ಟು ಹಾಕಿದ್ರೆ ಗಾಳಿಗಾದರೂ ಹಾರ್ಕೊಳ್ತವೇನಂತ ಅಂದ್ಕೊಂಡ್ರೆ, ಇನ್ನು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ಜೋರಾಗೂ ಬರ್ತಾಯಿಲ್ಲ, ಇತ್ತಾಗ ಬಿಡುತ್ತಾನೂ ಇಲ್ಲ. ಸುಮ್ಮನೆ ಜಡಿ ಇಟ್ಕೊಂಡ್ಬಿಟ್ಟಿತ್ತು. ಎಷ್ಟೊತ್ತಾದರೂ ಕೂಡ ಬಿಡಲಿಲ್ಲ, ಏನಿಲ್ಲ, ಉದುರ್ತಾನೇ ಇತ್ತು ಮಳೆನ. ಇನ್ನು ಏನು ಮಾಡೋಕ್ಕಾಗಲ್ಲ, ಅದು ಬಿಡುವಾಗಲೇ ಬಿಡಲಿ ಅಂತೇಳ್ಬಿಟ್ಟು ಇನ್ನು ಒಗೆಯೋಣ, ನೋಡ್ಕೊಳೋಣ ಆಮೇಲೆ ಅಂತ ಹೇಳಿ ಇವಾಗ ಫಸ್ಟ್ ಒಗಿತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಹಂಗೆ ಇತ್ತು. ನಮ್ಮ ಮನೆಯವ್ರ ಬಟ್ಟೆ ಒಗಿಬೇಕಂದ್ರೆ ಸಾಮಾನ್ಯವಾಗಿ ಬೇಗ ಆಗೋಲ್ಲ. ಅವರ ಒಂದು ನೈಟ್ ಫುಲ್ಲು ನೆನೆಸಿದ್ರೆ ಮಾತ್ರ ಒಗೆಯೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಅಷ್ಟು ಕೊಳೆ ಆಗಿರುತ್ತೆ ಅವ್ರ ಬಟ್ಟೆ ಎಲ್ಲ. ಅದಕ್ಕೋಸ್ಕರ ಅವಿದ್ದರೆ ಇರಲಿ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ನಮ್ಮವೆಲ್ಲ ಒಗಿತಾ ಇದ್ದೆ. ಇನ್ನು ಆಲ್ಮೋಸ್ಟ್ 1/4% ಎಲ್ಲ ಒಗೆದ್ಬಿಟ್ಟು, ಇವೆಲ್ಲ ಕೊಳೆ ಆಗಿರಲಿಲ್ಲ ಡೈಲಿ ಹಾಕ್ಕೊಂಡಿರೋ ಬಟ್ಟೆ. ಅದಕ್ಕೆ ಅಲ್ಲೇ ಒಂದು ಇದಿತ್ತು, ಡ್ರಿಪ್ ಪೈಪ್ ಇತ್ತು, ಅಂತ ನನಗೆ ಕಟ್ಬಿಟ್ಟು ಅದಕ್ಕೆ ನೀಟಾಗಿ ಎಲ್ಲ ಜಾಲಾಡಿಸ್ಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ, ನೀರೆಲ್ಲ ಇದಾಗಲಿ ಅಂತ ಹೇಳಿ. ಇನ್ನು ಒಂದು ಬಕೆಟ್ ತುಂಬ ಇತ್ತು, ಇನ್ನು ಬಂಡೆ ಮೇಲೆ ಕೂಡ ಹಾಕಿದ್ದೀನಿ. ಈ ಕಡೆ ಬಂದು ನಮ್ಮ ಮನೆಯವ್ರದ್ದು ಬಟ್ಟೆ ಇತ್ತದೆಲ್ಲ ಇಟ್ಟಿದ್ದೀನಿ. ಮತ್ತು ಮಳೆ ನೋಡಿ ಸ್ವಲ್ಪ ಜೋರಾಯಿತು, ಮಳೆ ಸ್ಟಾರ್ಟ್ ಆಯಿತು. ಇನ್ನು ನಮ್ಮ ಮನೆಯವ್ರು ಫುಲ್ಲು ಜೋರಾಯಿತು ಮಳೆ, ಆಮೇಲೆ ಹೋಗು ಅಂತಂದರೆ ಅಷ್ಟರಲ್ಲಿ ಕರೆಂಟ್ ಕೂಡ ಹೋಯ್ತು. ಇನ್ನು ಕರೆಂಟ್ ಹೋಯ್ತ ತಕ್ಷಣ ನೀರು ಕೂಡ ನಿಂತೋಯ್ತು. ಸರಿ ಬಿಡು ಅಂತೇಳ್ಬಿಟ್ಟು ಅವನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ನಮ್ಮ ಗುಂಡಂತೂ ಪಾಪ ಆಟಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಯಾವಾಗಲೂ ಜೋಲಿ ಕೇಳ್ತಾ ಇದ್ದ ನಿದ್ದೆ ಬಂದ ತಕ್ಷಣವೇ. ಇವತ್ತೇನೋ ಗೊತ್ತಿಲ್ಲ, ಅವ್ರ ಅಪ್ಪನ ಜೊತೆ ಆಟಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾವು ಬರಲಿಲ್ಲ ಅಂದರೆ ನಮ್ಮ ಮನೆಯವರು ಇಲ್ಲೇ ಇರ್ತಾರೆ, ಇಲ್ಲೇ ಮಲ್ಕೊತಾರೆ. ಆ ಕಡೆ ಕುರಿ ಇದ್ದಾವೆ, ಈ ಕಡೆ ಹಸುಗಳು ಅವೆಲ್ಲ ಇದ್ದಾವೆ. ಇನ್ನು ನಾವು ಬಂದ್ರಂತೂ ಮಗು ಇರುತ್ತಲ್ವ, ಅಲ್ಲಿ ಮನೆ ಹತ್ರ ಹೋಗ್ತಾ ಇರ್ತೀವಿ. ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪ ಆಟಾಡಿ. ಇನ್ನು ಸುಮಾರು 3 ಗಂಟೆ 3:15 ಆಯಿತು. ಮತ್ತೆ ಮನೆಗೆ ವಾಪಸ್ ಬಂದು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಅಲ್ಲೆಲ್ಲೋ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಅಲ್ಲಿ ಬೇಲೆ ಇತ್ತು. ಇನ್ನು ಬೇಲಿಗೆಲ್ಲ ಒಣಗಾಕ್ಬಿಟ್ಟು ಬಂದಿದ್ದೆ. ಬಂದ ತಕ್ಷಣ ಇನ್ನು ನಮ್ಮ ಪವಿ ಮಕ್ಕಳನ್ನ ಬಾಗ್ಲು ಹಾಕೊಂಡ್ಬಿಟ್ಟು ಆಟಾಡಿಸ್ತಾ ಇದ್ಲು ಒಳಗಡೆನೆ. ಇನ್ನು ಹೊರಗಡೆ ಅಂತೂ ಬಿಟ್ಟರೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೆಸರು, ಸುಮ್ಮನೆ ಒಂಥರ ಕೆಮ್ಮಣ್ಣು ಥರ ಬರ್ತಾ ಇರ್ತದೆ ಎಲ್ಲ ಅಲ್ಲಿ. ಅದಕ್ಕೆ ಬಿಡೋದಿಲ್ಲ, ಒಳಗಡೆನೆ ಕೂಡಾಕೊಂಡ್ಬಿಟ್ಟು ಒಳಗಡೆನೆ ಆಟಾಡಿಸ್ತಾ ಇದ್ದಾಳೆ. ಇನ್ನು ಅವಾಗ ತಾನೇ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ಲು. ಇನ್ನು ನಾವು ಹೋದ್ವಿ. ಇನ್ನು ನಮ್ಮ ಗುಂಡ ಊಟ ಮಾಡಿರಲಿಲ್ಲ, ಅವಾಗ ತಾನೇ ಎದ್ದು ಬಂದ್ವಲ್ಲ ವಾಪಸ್ಸು. ಇನ್ನು ದೋಸೆ ಹಾಕ್ತಾಯಿದ್ದಾಳೆ. ಹಿಂಗೆ ಮನೇಲಿ ಅಕ್ಕಿ ಇಟ್ಟಿದ್ರೆ ತುಂಬ ಈಸಿ ಆಗುತ್ತೆ. ಹಿಂಗೆ ಮಧ್ಯಾಹ್ನ ಟೈಮು ಮತ್ತು ಸಾಯಂಕಾಲ ಟೈಮು ಯಾವಾಗಾದರೂ ಹೊಟ್ಟೆ ಹಸಿವಾಗಿದೆ ಅಂತ ಕೇಳಿದ್ರೆ ಮಕ್ಕಳು ಆರಾಮಾಗಿ ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಬಿಟ್ಟು ಎಷ್ಟು ಬೇಕಷ್ಟು ಒಂದು ದೋಸೆ ಹಾಕ್ಕೊಡ್ಬೋದು, ಆರಾಮಾಗಿ ತಿಂತಾರೆ. ಈ ದೋಸೆಗೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಹಂಗೆ ದೋಸೆಗೆ ಹಾಕ್ಬಿಟ್ಟು ಕೊಟ್ಟಳು. ನಮ್ಮ ಗುಂಡಂತೂ ಒಂದು ದೋಸೆ, ಅಷ್ಟು ದೊಡ್ಡ ದೋಸೆ ಫುಲ್ಲು ತಿಂದ್ಬಿಟ್ಟು ಅಷ್ಟು ಇಷ್ಟಪಟ್ಟು ತಿಂತಾನೆ ಅವನು. ದೋಸೆ ಆಗಲಿ ಚಪಾತಿ ಆಗಲಿ ಚೆನ್ನಾಗಿ ತಿಂತಾನೆ. ಇದು ಬಂದು ಮತ್ತು ಸಂಜೆ ಮತ್ತು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಫುಲ್ಲು ಮಳೆ ಅಂದರೆ ನಾವು ಹುಡುಗರನ್ನ ನೋಡ್ಕೊಳ್ಳೋದೇ ಒಂದು ಇದಾಗುತ್ತೆ ನಮಗೆ. ಫುಲ್ಲು ಜಗಳ ಆಡೋದು, ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾರೆ. ಇನ್ನು ಅದಕ್ಕೋಸ್ಕರ ವೀಡಿಯೋ ಜಾಸ್ತಿ ಮಾಡಲಿಲ್ಲ. ಇದು ಸಂಜೆಗೆ ಬಂದು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಹೆಸ್ರು ಕಾಳು ಬೇಯಿಸ್ಬಿಟ್ಟು ಇನ್ನು ಸ್ವಲ್ಪ ಕ್ಯೂಸಾಂಬ್ರ ಥರ ಮಾಡಿ ಮುದ್ದೆ ಕುಕ್ಕರಲ್ಲಾಗಲಿ ಅನ್ನ ಮಾಡಿಟ್ಟಿದ್ವಿ. ಇವಾಗ ಪವಿ ಮುದ್ದೆ ಮಾಡ್ತಾಯಿದ್ದಾಳೆ. ಇನ್ನು ಸಾಂಬಾರಿಗೆಲ್ಲ ಇದು ಮಾಡ್ಕೋಬೇಕು.
ನೋಡ್ತಾ ಇರ್ಬೋದು ಇಲ್ಲಿ ಹೆಸರು ಕಾಳೆಲ್ಲ ಬೇಯಿಸ್ಬಿಟ್ಟು ಇಟ್ಟಿದ್ದಾಳೆ. ಇನ್ನು ನಮ್ಮ ಗಿಡದಲ್ಲೇ ಸ್ವಲ್ಪ ಚಿಕ್ಕ ಚಿಕ್ಕ ಬದನೆಕಾಯಿ ಕೂಡ ಬಿಟ್ಟಿದ್ವು. ನಾನು ಹೋದ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಚೆನ್ನಾಗಿದ್ದು ಬದನೆಕಾಯಿ. ಒಂದು ಗಿಡದಲ್ಲಿ ಫುಲ್ ಬಿಡುತ್ತೆ. ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ ಬದನೆಕಾಯಿ ಯಾರು ಕೂಡ ಅಷ್ಟೊಂದು. ಬಟ್ ಇವಾಗ ಅರ್ಜೆಂಟಿಗೆ ಸಾಂಬಾರಿಲ್ಲ ಅನ್ನೋದಕ್ಕೋಸ್ಕರ ತರಕಾರಿ ಏನು ಇರಲಿಲ್ಲ, ಅದಕ್ಕೋಸ್ಕರ ಅದೇ ಬದನೆಕಾಯಿ ತೊಗೊಂಬಂದು ಇವಾಗ ಹೆಸರು ಕಾಳು ಬೇಯಿಸ್ಬಿಟ್ಟು ನಾವು ಹಾಗೆ ಸಂಬರ ಮಾಡೋಣ ಅಂತೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ತರಕಾರಿಯಲ್ಲಂತೂ ಬರ್ತಾನೇ ಇಲ್ಲ, ಮಳೆ ಇಟ್ಕೊಂಡಿರೋದ್ರಿಂದ ಸರಿಯಾಗಿ ಬಂದೇ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ, ಯಾರಾದರೂ ಬರ್ತಾರಂದ್ರೂ ಕೂಡ ಬಂದೇ ಇಲ್ಲ. ಇನ್ನು ಅದಕ್ಕೋಸ್ಕರ ಇನ್ನು ಬೆಳಗ್ಗೆಗೆ ಏನು ಇದು ಮಾಡೋಕ್ಕಿಲ್ಲ ಅಂತೇಳ್ಬಿಟ್ಟು ಇನ್ನು ಪವಿತ್ರ ಅಕ್ಕಿ ನೆನೆಸಿಟ್ಟಿದ್ಲು ದೋಸೆಗೆ ಅಂತ ಹೇಳಿ. ರೇಷನ್ ಅಕ್ಕಿನೇ ನಾವು ಯೂಸ್ ಮಾಡೋದು, ಪ್ರತಿಯೊಂದಕ್ಕೂ ರೇಷನ್ ಅಕ್ಕಿನೇ. ಇನ್ನು ರೇಷನ್ ಅಕ್ಕಿ ಮತ್ತು ಉದ್ದಿನ ಬೇಳೆದೆಲ್ಲ ಬಂದುಬಿಟ್ಟು ನೆನೆಸ್ಬಿಟ್ಟಿದ್ಲು ಬೆಳಗ್ಗೆನೇ. ಇವಾಗೆಲ್ಲ ಕೂಡ ನೈಟ್ ರುಬ್ಬಿ ನಾಳೆ ಬೆಳಗ್ಗೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ನಾವು ಕೂಡ ಬಂದ್ವಿ ಇಲ್ಲಿಗೆ. ತೋಟಕ್ಕೆ ಬಂದ ತಕ್ಷಣ ಇನ್ನು 2 ದಾರ ಕಟ್ಬಿಟ್ಟು ಅಲ್ಲಿರೋ ಬೇಲಿ ಎಲ್ಲ ಹಾಕಿರೋ ಬಟ್ಟೆ ಎಲ್ಲ ತೊಗೊಂಬಂದು ಈ ಥರ ಒಣಗಾಕಿದ್ದೀನಿ. ಸ್ವಲ್ಪ ಗಾಳಿಗಾದರೂ ಹಾರ್ಕೊಳ್ಳಿ ಅಂತೇಳ್ಬಿಟ್ಟು, ಇಲ್ಲಾಂದರೆ ಭಾಳ ಕಷ್ಟ ಬಟ್ಟೆ ಒಣಗಿಸೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್